ಹೈಕಮಾಂಡ್ ಮಟ್ಟದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಾಗಿದೆ. ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅಂತ ಅಮಿತ್ ಶಾ ಖಡಕ್ ಸೂಚನೆ ಕೊಟ್ಟಿದ್ರು ಕೂಡ ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ರೆಬಲ್ ಆಗಿದ್ದಾರೆ. ದೋಸ್ತಿಗಳ ಮಧ್ಯೆ ರಣಕಣವಾಗ್ತಾ ಇದೆ ಹಾಸನ ಮತ್ತು ಮಂಡ್ಯದ ಫೈಟ್. ಹಾಸನ ಮಂಡ್ಯ ಜೆಡಿಎಸ್ ಪಾಲಾಗಲಿದೆ ಅಂತ ನಿನ್ನೆ HDK ಒಂದು ಸಣ್ಣ ಸುಳಿವನ್ನು ಕೊಟ್ಟರು. ರಾಜಕೀಯ ವೈರಿ ಪ್ರೀತಮ್ ಗೌಡ ಬಗ್ಗೆ ಅಣ್ತಮ್ಮ ದಾಯಾದಿ ದಾಳವನ್ನು ಉರುಳಿಸಿದ್ದಾರೆ HDK. ಮೈತ್ರಿ ಪಾಲನೆಗೆ ಮುಂದಾಗಿದ್ದಾರೆ ಕುಮಾರಸ್ವಾಮಿ. ಆದರೆ ಅಮಿತ್ ಶಾ ಸೂಚನೆಗೆ ಪ್ರೀತಮ್ ಗೌಡ ಡೋಂಟ್ ಕೇರ್. ಆದರೂ ವರಿಷ್ಠರ ತೀರ್ಮಾನವೇ ಅಂತಿಮ ಅಂತಂದರು ವಿಜಯೇಂದ್ರ. ಅಂದರೆ ನಿನ್ನೆ ಎಲ್ಲ ಏನೋ ಬೇಕಾದಷ್ಟು ಮಾತನಾಡಿದ್ರು ಕುಮಾರಸ್ವಾಮಿ ಅವರು. ಅಯ್ಯೋ ಪ್ರೀತಮ್ ಗೌಡ ಅವ್ರನ್ನೇ ನಿಲ್ಲಿಸಬೇಕು ಅಂದರೆ ಅವ್ರನ್ನೇ ನಿಲ್ಲಿಸೋಣ ಬಿಡಿ, ಅವ್ರು ನಿಲ್ಲಬೇಕು ಅನ್ನೋ ಆಸೆ ಇದ್ದರೆ ಅದನ್ನು ಚರ್ಚೆ ಮಾಡೋಣ, ಅವ್ರು ನನ್ನ ತಮ್ಮ ಅಲ್ವಾ, ಅವರು ನನ್ನ ತಮ್ಮ ಅಂತೆಲ್ಲ ಹೇಳಿದರೆ, ಇವ್ರು ಮಾತ್ರ ಪ್ರೀತಮ್ ಗೌಡ ರಾಜಕೀಯದಲ್ಲಿ ಯಾರೂ ಅಣ್ಣ ಆಗೋಕ್ಕಾಗಲ್ಲ, ತಮ್ಮ ಆಗೋಕ್ಕಾಗಲ್ಲ, ಹಾಗೆ ಹೀಗೆ ಅಂತ ಇನ್ನೊಂದಷ್ಟು ಮಾತಾಡಿದ್ರು. ಮೈತ್ರಿ ಧರ್ಮ ಪಾಲನೆಯನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ದೇವೇಗೌಡರದು ಮತ್ತು ಪ್ರಧಾನಮಂತ್ರಿಗಳ ಒಂದು ಬಾಂಧವ್ಯ ಯಾವ ರೀತಿ ಇದೆ ಅಂತ ಹೇಳಿ, ಬಹುಶಃ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗೋದನ್ನು ಯಾರು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯ ವಾತಾವರಣ ಜನಗಳಲ್ಲಿ ಬಂದೋಗಿದೆ. ಸರ್, ಈಗ ಪದೇ ಪದೇ ಪ್ರೀತಮ್ ಗೌಡರು ಹಾಸನ ಮಂಡ್ಯ ಬಿಜೆಪಿಗೆ ಬೇಕು ಅವರು ನಮ್ಮ ಸ್ನೇಹಿತರೆ, ಅವ್ರನ್ನೇ ನಿಲ್ಲಿಸಬೇಕು ಅಂದ್ರೆ ನಿಲ್ಸೋಣ ಬನ್ನಿ. ಅವನೊಬ್ಬ ನಮ್ಮ ತಮ್ಮ ಅಲ್ವೇ, ಕೂತ್ ಸರ್ ಮಾಡೋಣ ಅಂತ. ಸಣ್ಣ ಪುಟ್ಟ ತಪ್ಪು ಯಾರು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. 2023ರಲ್ಲಿ ಬಂದು ಪ್ರೀತಮ್ ಗೌಡ ಸರಿ ಇಲ್ಲ ಅಂತೇಳಿ ಓಟ್ ಹಾಕ್ಬೇಡಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ 24ರಲ್ಲಿ ಯಾವ ರೀತಿಯಾಗಿ ತಮ್ಮ ಆಗ್ತೀನಿ ನನಗೆ ಗೊತ್ತಿಲ್ಲ, 28ರಲ್ಲಿ ಏನಾಗ್ತೀನಿ ನನಗೆ ಗೊತ್ತಿಲ್ಲ. ಹಾಗಾಗಿ ಸುಮಾರು ಕ್ವಶನ್ ಮಾರ್ಕ್ ಇರುತ್ತೆ. ಆ ಕ್ವಶನ್ ಮಾರ್ಕೆಲ್ಲ ನಾನು ಉತ್ತರ ಹುಡ್ಕೊಂಡು ಹೋಗೋದಿಲ್ಲ. ಈ ನಮ್ಮ ಪಕ್ಷದ ವರಿಷ್ಠರು, ನಮ್ಮ ಪಕ್ಷ ಏನು ಹೇಳುತ್ತೆ ಅದನ್ನು ಆ ಚೌಕಟ್ಟಿನಲ್ಲಿ ಕೆಲಸ ಮಾಡೋಂಥ ಶಿಸ್ತಿನ ಸಿಪಾಯಿ. ನಾನು ಸ್ಪರ್ಧೆ ಮಾಡಬೇಕೋ ಬೇಡೋ ಅನ್ನೋ ತೀರ್ಮಾನ ಮಾಡೋದು BJP ವರಿಷ್ಠರು. ನಮ್ಮದು ಪಕ್ಷ ಅಂತಿದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ನಮ್ಮ ನಾಯಕರಾದ ಯಡಿಯೂರಪ್ಪನವರು ಇದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಕುಮಾರಸ್ವಾಮಿ ಅವರು ನನ್ನ ಅಭ್ಯರ್ಥಿ ಆಗಬೇಕೋ ಬೇಡೋ ಅಂತ ತೀರ್ಮಾನ ಮಾಡೋಕ್ಕೆ ಅವ್ರಿಗೆ ಯಾರು ಅಧಿಕಾರವನ್ನು ಕೊಟ್ಟಿಲ್ಲ. ಯಾರು ಏನೇ ಹೇಳಿದ್ರು ಸಹ ಕೇಂದ್ರದ ವರಿಷ್ಠರು, ರಾಜ್ಯದ ಮುಖಂಡರು, JDS ಪಕ್ಷದ ರಾಷ್ಟ್ರೀಯ ನಾಯಕರುಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಎಲ್ಲರೂ ಹಿರಿಯರು ಕೂತು ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಕೈಗೊಳ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡೆಯೋಣ. ಶಶಿಧರ್, ಈಗ ಹೈಕಮಾಂಡ್ ಮಟ್ಟದಲ್ಲಿ ಮೈತ್ರಿ ಆಗೋಗಿದೆ. ಆ ಮೈತ್ರಿಯ ಭಾಗವಾಗಿ ಹಾಸನ ಬಹುತೇಕ JDS ಪಾಲಾಗುತ್ತೆ. ಕುಮಾರಸ್ವಾಮಿ ಅವರೇ ಸ್ವಲ್ಪ ಮೈತ್ರಿ ಧರ್ಮ ಪಾಲನೆ ಮಾಡಿ, ಪ್ರೀತಮ್ ಗೌಡರು ಕೂಡ ನಮ್ಮ ತಮ್ಮನೇ ಅಲ್ವಾ ಅಂತಕ್ಕಂಥ ಮಾತನ್ನು ಆಡಿದ್ರೂ ಪ್ರೀತಮ್ ಗೌಡ ಮಾತ್ರ ರೆಬಲ್ ಆಗ್ತಾ ಇದ್ದಾರೆ. ಅಮಿತ್ ಶಾ ಮಾತಿಗೂ ಅವರು ಮಹತ್ವವನ್ನು ಕೊಡ್ತಾ ಇಲ್ಲ. ಇಷ್ಟೊಂದು ರೆಬಲ್ ಆಗೋದಕ್ಕೆ ಏನು ಕಾರಣ, ಇದಕ್ಕೇನು ಸೊಲ್ಯೂಷನ್ ಅಂತ? ಅರವಿಂದ್, ಏನು ಹಾಸನ ಲೋಕಸಭಾ ಕ್ಷೇತ್ರದ ಟಿಕೆಟ್ ಈಗಾಗಲೇ JDSಗೆ ಸಿಗುತ್ತೆ ಅಂತ ಕುಮಾರಸ್ವಾಮಿ ಅವರು ನಿನ್ನೆ ಸುಳಿವನ್ನು ಬಿಟ್ಕೊಟ್ಟಿದ್ರು. ಇದಕ್ಕೂ ಮೊದಲೇ ಮಾಜಿ ಪ್ರಧಾನಿ HD ದೇವೇಗೌಡರು ಪ್ರಜ್ವಲ್ ರೇವಣ್ಣನೇ ಈ ಕ್ಷೇತ್ರದ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿ ಪ್ರಚಾರವನ್ನು ಆರಂಭ ಮಾಡಿದರೆ, ಭಾನುವಾರ ಮೈಸೂರಿನಲ್ಲೂ ಸಹ BJP ಕೋರ್ ಕಮಿಟಿ ಸಭೆ ನಡೆದು ಎಲ್ಲರಿಗೂ ಒಂದು ಖಡಕ್ ಸೂಚನೆಯನ್ನು ಅಮಿತ್ ಶಾ ಅವರು ನೀಡಿದರು. ಇದಕ್ಕೆ ಮೈತ್ರಿ ಪಾಲನೆ ಮುಂದಾದಂತಹ HD ಕುಮಾರಸ್ವಾಮಿ ಅವರು ನಿನ್ನೆ ಪ್ರೀತಮ್ ಗೌಡರು ಏನು ಪದೇ ಪದೇ BJP ಟಿಕೆಟ್ ಬೇಕು ಹಾಸನದಿಂದ ಅಂತ ಹೇಳ್ತಾರೆ, ಅದಕ್ಕೂ ಸಹ ಅವರೊಂದು ಮಾತನ್ನು ಹೇಳಿದರು. ಅವರು ನನ್ನ ತಮ್ಮ ಅಲ್ವಾ, ಒಂದು ವೇಳೆ ಅವರೇ ನಿಲ್ಲದಾದರೆ ಚರ್ಚೆ ಮಾಡೋಣ, ಅವರು ಬೇಕಾದರೆ ನಿಲ್ಲಿ ಅಂತ ಹೇಳುವ ಮೂಲಕ ಒಂದು ದಾಳವನ್ನು ಉಳಿಸಿದ್ರು. ಆದರೆ ಪ್ರೀತಮ್ ಗೌಡರು ಆರಂಭದಿಂದಲೂ ಅವ್ರು ಏನು ಶಾಸಕರಾಗಿ ಆಯ್ಕೆ ಆಗಿದ್ರು ಆಗ್ಲಿಂದಲೂ ಸಹ ಮಾಜಿ ಪ್ರಧಾನಿ HD ದೇವೇಗೌಡರ ಕುಟುಂಬದ ರಾಜಕೀಯ ಕಡುವೈರಿ ಅಂತ ಹೇಳುವುದು. ಅಂದಿನಿಂದಲೂ ಸಹ ಅವರು, ಅದರಲ್ಲೂ ಮಾಜಿ ಸಚಿವ HD ರೇವಣ್ಣ ಕುಟುಂಬದ ವಿರುದ್ಧ ಅವರು ವಾಗ್ದಾಳಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಅವರ ಕುಟುಂಬದ ವಿರುದ್ಧವೇ ಮುಗಿಯನ್ನು ಬಿದ್ದಿದ್ರು. ಈಗ 2024 BJP JDS ಮೈತ್ರಿ ಆಗಿದೆ. ಆದರೆ ಈಗಲೂ ಸಹ ಪ್ರೀತಮ್ ಗೌಡ ಅವರು ಸಂಪೂರ್ಣವಾಗಿ ಮೈತ್ರಿಯನ್ನು ವಿರೋಧ ಮಾಡುವುದರ ಜೊತೆಗೆ ಹಾಸನ ಲೋಕಸಭಾ ಕ್ಷೇತ್ರದ ಟಿಕೆಟ್ BJPಗೆ ಬೇಕು ಅಂತ ಈಗಲೂ ಸಹ ಅವರು ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಯಾಕೆಂದರೆ ಕುಮಾರಸ್ವಾಮಿ ಅವರು ನನ್ನ ತಮ್ಮ ಅಂತ ಹೇಳಿದ್ರು ಸಹ ಅವರು ಈ ಹಿಂದೆ ನನ್ನ ಮನೆಗೆ ಕಲ್ಲೊಡಿಸಿದ್ರು, 2023ರ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಸೋಲಿಸಿ ಅಂತ ಹೇಳಿದರು. ಈಗ ತಮ್ಮ ಅಂತಿದ್ರೆ 2028ಕ್ಕೆ ಬೇರೆ ಏನೋ ಹೇಳ್ಬೋದು. ಹಾಗಾಗಿ ರಾಜಕೀಯದಲ್ಲಿ ಯಾರು ಅಣ್ಣ ತಮ್ಮ ಆಗಲು ಸಾಧ್ಯ ಇಲ್ಲ. ನಾನು ಸ್ಪರ್ಧೆ ಮಾಡಬೇಕು ಅಂದರೆ ಅದನ್ನು ನಮ್ಮ BJP ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಏನು ಹಾಸನ ಹಾಗೂ ಮಂಡ್ಯ 2 ಕ್ಷೇತ್ರಗಳಿದೆ, ಆ ಟಿಕೆಟನ್ನು ಸಹ ಹೈಕಮಾಂಡ್ ತೀರ್ಮಾನ ಮಾಡುತ್ತಂತ ಹೇಳಿ ಮತ್ತೆ ಏನು ಮೈತ್ರಿಗೆ ಹಾಗೂ ಹಾಸನ ಲೋಕಸಭಾ ಕ್ಷೇತ್ರದಿಂದ JDSಗೆ ಟಿಕೆಟ್ ನೀಡೋದನ್ನ ಪ್ರೀತಮ್ ಗೌಡ ಅವರು ಮತ್ತೆ ವಿರೋಧಿಸಿರ್ತಕ್ಕಂಥದ್ದು. ಅರವಿಂದ್, ಥ್ಯಾಂಕ್ ಯು ಶಶಿಧರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.